ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಬ್ಲಾಸ್ಟ್ ನಡೆದ ದಿನದಿಂದ ಇಲ್ಲಿವರೆಗೂ ಕೂಡ ತನಿಖೆಯ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಎಕ್ಸ್ಕ್ಲೂಸಿವ್ ಹಾಗೆ ಬೇರೆ ಎಲ್ಲ ಮಾಧ್ಯಮಗಳಿಗಿಂತ ಮೊದಲು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬ್ರೇಕ್ ಆಗಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ. ಇವತ್ತು ಕೂಡ ಇಬ್ಬರು ಶಂಕಿತರ ಅರೆಸ್ಟ್ ಆದ ಬೆನ್ನಲ್ಲೇ ಈ ತನಿಖೆಗೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಸಂಬಂಧಪಟ್ಟಂತೆ 360 ಡಿಗ್ರಿ 360 ಡಿಗ್ರಿ ಆಯಾಮದಲ್ಲಿ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ತನಿಖೆ ಪ್ರಗತಿ ಆಗ್ತಾ ಇರುವ ಹಾದಿ, ಮತ್ತೊಂದು ಕಡೆಯಲ್ಲಿ ರಾಜಕೀಯ ಕೆಸರೆರಚಾಟದ ಭಾಗವಾಗಿ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಪಶ್ಚಿಮ ಬಂಗಾಳದಲ್ಲಿ ಈ ಕೆಫೆ ಬಾಂಬರ್ಗಳು ಬಂಧನ ಆಗಿರೋದಕ್ಕೆ ಕಾಂಗ್ರೆಸ್ ಅಧಿಕಾರದಲ್ಲಿರೋಕೆ ನೈತಿಕ ಹಕ್ಕಿಲ್ಲ. ಕಾಂಗ್ರೆಸ್ ಮೈತ್ರಿ ಪಾಳ್ಯದಲ್ಲಿರುವ ಸರ್ಕಾರ ಅಂದ್ರೆ ಪಕ್ಷ ನಡೆಸ್ತಾ ಇರುವ ಸರ್ಕಾರ, ಮಮತಾ ಬ್ಯಾನರ್ಜಿ ಅವರ ಸರ್ಕಾರ, ಅಲ್ಲೇ ಈ ಬಾಂಬರ್ಗಳು ವಾಸ್ತವ್ಯ ಹೂಡಿದ್ರು ಅಂತಂದ್ರೆ ಉಗ್ರರಿಗೆ ನೆಲೆಗಟ್ಟಾಗಿರೋದು ಪಶ್ಚಿಮ ಬಂಗಾಳ ಅಂತ ಹೇಳಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅಶ್ವಥ್ ನಾರಾಯಣ್ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಇವತ್ತು ಸ್ಪಷ್ಟೀಕರಣ ಕೊಡಬೇಕು. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್, ನಿಮ್ಮ ಇಂಡಿ ಒಕ್ಕೂಟದಲ್ಲಿ ಇರ್ತಕ್ಕಂಥ TMCನಲ್ಲಿ ಅಲ್ಲಿ ವೆಸ್ಟ್ ಬೆಂಗಾಲ್ ರೂಲಿಂಗ್ ಅಲ್ಲಿ ಇರ್ತಕ್ಕಂಥ, ಇಲ್ಲಿ ಬಾಂಬ್ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಅಲ್ಲೋಗಿ ನೆಲೆ ತೆಗೆದುಕೊಂಡು ರಕ್ಷಣೆ ತೆಗೆದುಕೊಂಡು ಇರ್ತಾರೆ ಅಂತ ಹೇಳಿದ್ರೆ ರಾಜ್ಯದ ಸುರಕ್ಷತೆ ಬಗ್ಗೆ ಮತ್ತು ಆಂತರಿಕ ಭದ್ರತೆ ಬಗ್ಗೆ ನಿಮ್ಮ ಜವಾಬ್ದಾರಿ ಏನು, TMCಯ ಜವಾಬ್ದಾರಿ ಏನು, DMKಯ ಜವಾಬ್ದಾರಿ ಏನು, ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅನ್ನತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಮತ್ತು ಗೃಹ ಸಚಿವರು ಸ್ಪಷ್ಟೀಕರಣವನ್ನು ಕೊಡಬೇಕಾಗ್ತದೆ. ಈ ಥರ ಭಾಳ ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿರುವಂಥವ್ರನ್ನ ಕಾಂಗ್ರೆಸ್ಸು ಮತ್ತು ಅಪರಾಧಿಗಳನ್ನು ಕಾಂಗ್ರೆಸ್ಸು ಓಲೈಕೆ ಮಾಡಿಕೊಳ್ಳುವಂಥದ್ದು ಮತ್ತು ಶಂಕಿತ ಉಗ್ರರನ್ನು ಅವರು ನಿರಪರಾಧಿಗಳು ಅನ್ನತಕ್ಕಂಥ ಹೇಳೋವಂಥದ್ದು ಹೇಳಿಕೆ ಕೊಡ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಚಾಳಿ. ಮತ್ತು ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ಬಗ್ಗೆ ಅವರು ಸ್ಪಷ್ಟೀಕರಣವನ್ನು ಕೊಡಬೇಕು. ರೆಸ್ಪಾನ್ಸಿಬಲ್ ಹೋಮ್ ಮಿನಿಸ್ಟ್ರು ಪರಮೇಶ್ವರರು ಇವತ್ತು ಏನು ಬಂಧನ ಆಗಿದೆ, ಇವರು ಇಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ವೆಸ್ಟ್ ಬೆಂಗಾಲಲ್ಲಿ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಪರಮೇಶ್ವರ್ ಅವರು ಕ್ಷಮೆಯನ್ನು ಕೋರಬೇಕಾಗ್ತದೆ. ರಾಜ್ಯದ ಜನತೆ ಕ್ಷಮೆಯನ್ನು ಕೋರಬೇಕಾಗ್ತದೆ. ಅಧಿಕಾರದಲ್ಲಿ ಇವರು ಉಳಿಲಿಕ್ಕೆ ಯಾವುದೇ ರೀತಿ ನೈತಿಕತೆ ಇಲ್ಲ. ಇವರು ಇಷ್ಟು ಇರೆಸ್ಪಾನ್ಸಿಬಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಕಾಂಗ್ರೆಸ್ ಒಂದು ನಡೆಯನ್ನು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಇದನ್ನು ನಾವು ಖಂಡಿಸ್ತೀವಿ. ಕಾಂಗ್ರೆಸ್ ಅವರು ಇವತ್ತು ಸ್ಪಷ್ಟೀಕರಣ ಕೊಡಬೇಕು. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್, ನಿಮ್ಮ ಇಂಡಿ ಒಕ್ಕೂಟದಲ್ಲಿ ಇರ್ತಕ್ಕಂಥ TMCನಲ್ಲಿ ಅಲ್ಲಿ ವೆಸ್ಟ್ ಬೆಂಗಾಲ್ ರೂಲಿಂಗ್ ಅಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಬಾಂಬ್ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಅಲ್ಲೋಗಿ ನೆಲೆ ತೆಗೆದುಕೊಂಡು ರಕ್ಷಣೆ ತೆಗೆದುಕೊಂಡು ಇರ್ತಾರೆ ಅಂತ ಹೇಳಿದ್ರೆ ರಾಜ್ಯದ ಸುರಕ್ಷತೆ ಬಗ್ಗೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಜಯ್ ನೀಡ್ತಾ ಹೋಗ್ತಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ. ವಿಜಯ್, ಬಾಂಬ್ ಬ್ಲಾಸ್ಟ್ ನಂತಹ ಗಂಭೀರ ಪ್ರಕರಣದಲ್ಲೂ ಬೇಕಾ ರಾಜಕೀಯ? ಸಾಮಾನ್ಯ ಜನರು ಕೇಳ್ತಾ ಇರೋ ಪ್ರಶ್ನೆ. ಆದ್ರೆ ಈಗ ಬಿಜೆಪಿ ಪಾಳೆಯ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಮೈತ್ರಿ ಪಾಳೆಯದಲ್ಲಿರ್ತಕ್ಕಂಥ TMC ಸರ್ಕಾರದ ವಿರುದ್ಧವಾಗಿ ಚಾಟಿ ಬೀಸಿದ್ದಾರೆ. ಇಂಥ ಉಗ್ರ ಚಟುವಟಿಕೆಗಳಿಗೆ ನೀವೇ ವೇದಿಕೆ ನಿರ್ಮಿಸ್ಕೊಡ್ತಿರೋದು ಅಂತ ಹೇಳಿ ಮುಂದೆ ಹೇಗೆ ಹೋಗುತ್ತೆ ಈ ಪ್ರಕರಣ? ಅದರಲ್ಲೂ ಚುನಾವಣಾ ವರ್ಷ, ಮಾತು ಪ್ರತಿ ಮಾತು ಎಲ್ಲಿ ತನಕ ನಿರೀಕ್ಷೆ ಮಾಡಬಹುದು ರಾಜ್ಯದ ಜನ ಅಂತ? ಸ್ಮಿತಾ, ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಏನು ರಾಮೇಶ್ವರ ಕೆಫೆಯಲ್ಲಿ ಆಯಿತು, ಅದು ರಕ್ಷಣೆ ದೃಷ್ಟಿಯಿಂದ, ಭದ್ರತೆ ದೃಷ್ಟಿಯಿಂದ ಸಾರ್ವಜನಿಕವಾಗಿ ಸಾಕಷ್ಟು ಕೂಡ ಗಂಭೀರವಾದಂಥ ಪ್ರಾಮುಖ್ಯದ ವಿಚಾರವಾಗಿ ಮಾರ್ಪಟ್ಟಿತ್ತು. ಅಂದರೆ ಸಾಕಷ್ಟು ಕೂಡ ಆತಂಕ ಕೂಡ ಜನರು ಒಳಗಾಗಿದ್ರು. ಇದರ ಬೆನ್ನಲ್ಲೇ ಕೂಡ ಆಗ ಕಾಂಗ್ರೆಸ್ನ ಮುಖಂಡರು ಕೊಟ್ಟಿರುವಂಥ ಹೇಳಿಕೆ ಏನಿದೆ, ಆಗ ಏನು ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಅದೇ ವಿಚಾರವನ್ನು ಈಗ BJP ರಾಜಕೀಯ ಅಸ್ತ್ರವನ್ನಾಗಿ ತೆಗೆದುಕೊಂಡಿರುತ್ತದೆ. ಖಂಡಿತವಾಗ್ಲೂ ಕೂಡ ಈ ಥರದ ಒಂದು ಭದ್ರತೆ ದೃಷ್ಟಿಯಿಂದ ಯಾರೂ ಕೂಡ ರಾಜಕೀಯ ಕೆಸರಾಟ ಮಾಡಬಾರ್ದು, ಇದನ್ನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಬಾರ್ದು. ಆದರೆ ಆಗ ಡಿ.ಕೆ. ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು, ಬಾಂಬ್ ಬ್ಲಾಸ್ಟ್ ಆದ ಕೆಲ ಗಂಟೆಗಳ ನಂತರ ಒಂದು ಮಾತು ಹೇಳಿದ್ರು, ಇದು ಬಹುಶಃ ವ್ಯಾವಹಾರಿಕ ಅಥವಾ ಬಿಸ್ನೆಸ್ ಸಂಬಂಧಪಟ್ಟಂತೆ ಕೂಡ ಆಗಿರ್ಬೋದಾ ಅನ್ನೋ ಒಂದು ಅನುಮಾನ ವ್ಯಕ್ತಪಡಿಸಿದ್ರು. ಈಗ ಅರೆಸ್ಟ್ ಆದಂಥ ವ್ಯಕ್ತಿಗಳು, ಈಗ ಏನು ಇಬ್ಬರು ಶಂಕಿತ ಆರೋಪಿಗಳು ಬಂಧನ ಆಗಿರುವಂಥದ್ದು, ಅದು NIA ಬಂಧಿಸಿರುವಂಥದ್ದು ಏನು ಪಶ್ಚಿಮ ಬಂಗಾಳದಲ್ಲಿ. ಈಗ BJP ಇದೇ ವಿಚಾರವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಬಂಧನ ಆಗಿರುವುದು ಆರೋಪಿಗಳು ಎಲ್ಲಿ ತಲೆಮರೆಸ್ಕೊಂಡಿದ್ರು? ಪಶ್ಚಿಮ ಬಂಗಾಳದ ತಲೆಮರೆಸ್ಕೊಂಡಿದ್ರು. ಹಿಂದೆ ಇಂಡಿ ಒಕ್ಕೂಟದ ಅಲಯನ್ಸ್ ಪಕ್ಷದ ಪಾರ್ಟ್ನರ್ ಆಗಿದ್ರು ಮಮತಾ ಬ್ಯಾನರ್ಜಿ ಅವರು, ಅಲ್ಲಿ ಆ ಪಕ್ಷ ಸರ್ಕಾರ ಇರುವಂಥ ಅಲ್ಲಿ ತಲೆಮರೆಸ್ಕೊಂಡಿರುವಂಥದ್ದು ಅನ್ನೋ ಮೂಲಕ ಒಂದು ಕಾಂಗ್ರೆಸ್ಗೆ ಒಂದು ಸಂದೇಶವನ್ನು ಕೊಡ್ತಾ ಇರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ BJP ಆಗ್ರಹ ವ್ಯಕ್ತಪಡಿಸಿರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಈ ಹಿಂದೆ
ಒಂದು ಸಮುದಾಯದನ್ನು ಉದ್ದೇಶಿಸಿ ಡಿ ಕೆ ಶಿವಕುಮಾರ್ ನನ್ನ ಅಣ್ಣ ತಮ್ಮಂದ್ರು ಬ್ರದರ್ಸ್ ಅಂತ ಹೇಳಿದ್ರು, ಅದನ್ನ ಉಲ್ಲೇಖಿಸಿರುವಂಥದ್ದು. ಜೊತೆಗೆ ವ್ಯಾವಹಾರಿಕವಾಗಿ ಈ ಒಂದು ಬ್ಲಾಸ್ಟ್ ಆಗಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ರು. ಈಗ ಬಂಧಿಸಿರುವಂತ ಹಿನ್ನೆಲೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಇದರ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತ ಒತ್ತಾಯ ವ್ಯಕ್ತಪಡಿಸಿರುವಂಥದ್ದು. ಅಂದ್ರೆ ಈ ಪ್ರಕರಣ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಒಂದಷ್ಟು ತಿರುವುಗಳನ್ನ ತೆಗೆದುಕೊಳ್ತಾ ಇರುವಂಥದ್ದು. ಅಂದ್ರೆ ಪ್ರಕರಣ ಸಂಬಂಧಪಟ್ಟಂತಲ್ಲ, ಆದರೆ ಬಾಂಬ್ ಬ್ಲಾಸ್ಟ್ ಆದ ನಂತರ ರಾಜಕೀಯ ಹೇಳಿಕೆಗಳೇನು ಕೊಟ್ಟಿದ್ರು ಆ ವಿಚಾರ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ವಾಕ್ಸಮರಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಬಹಿರಂಗವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ ಮುಗಿಬೀಳ್ತಾ ಇರುವಂಥದ್ದು. ಇದಕ್ಕೆ ಕಾಂಗ್ರೆಸ್ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸ್ಮಿತಾ. ರೈಟ್ ಧನ್ಯವಾದ ವಿಜಯ್ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.